ನಿಮ್ಗೆ ಬರ್ತದಲ್ಲ ಅದು ಸೇವನೆ ಮಾಡ್ರಿ, ಅದು ಸೇವನೆ ಮಾಡ್ರಿ. ಈಗಿನ ಎಷ್ಟೋ ಜನ ಇಲ್ಲಕ್ಕ ಬರ್ತೇವ್ ಹಂಗ ಬೇಡ. ನಿಮ್ಗೆ ನಿಮ್ ಮನ್ಸಿಗೆ ಬರ್ತೆ ಬರ್ರಿ, ನಿಮ್ಗೆ ಯಾರು ಫೋರ್ಸ್ ಮಾಡ್ತಿಲ್ಲ, ಬರ್ರಿ ನೀವು ಸೇವೆ ಮಾಡ್ರಿ, ಯಾರು ಹೇಳತ್ತಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಬರ್ರಿ, ಇಲ್ಲ ಬಿಡ್ರಿ. ನೀವು ತನು ಮನ ಅದು ಬೇಕು ನಿಮಗೆ ಫಸ್ಟ್ ಆಫ್ ಆಲ್. ಇಲ್ಲ ಅಂದ್ರೆ ಇವರೆಲ್ಲ ಆಲ್ಮೋಸ್ಟ್ ನಾವ್ ಏನೇನು ಪ್ರಾಜೆಕ್ಟ್ ಮಾಡ್ಕೊಂಡು ಹೇಳ್ತಿದ್ದ. ಬಟ್ ನಮ್ ಯೂತ್ ಫಾರ್ ಹೆಂಗ್ ನನ್ ಪರ್ಸನಲಿ ಹೆಲ್ಪ್ ಆಗದಂದ್ರ, ಇವಾಗ ನಾ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾ ಕಂಪ್ನಿಗಳಿಗೆಲ್ಲ ಇಂಟರ್ವ್ಯೂ ಕೊಡಕ್ ಹೋಗಿದ್ದ. ಸೊ ಅವ್ರು ಕೇಳಿದ್ರು ವಾಟ್ ಇಸ್ ಯುವರ್ ಹಾಬಿ. ನಾನ್ ಹೇಳಿದೆ ಸೋಷಿಯಲ್ ವರ್ಕ್. ಯಾವ ಸೋಷಿಯಲ್ ವರ್ಕ್? ನಂಗೆ ಯೂತ್ ಫಾರ್ ಸೇವಾ NGO ಒಳಗ 6 years ಆಯ್ತು ಫಾರ್ಮ್ ವರ್ಕ್ ಮಾಡತ್ತದು. ಅವ್ರು ಒಂದೇ ಲೈಕ್ ಅವ್ರಿಗೆ ಏನ್ ಕೇಳ್ತಾರ ಗೊತ್ತಾ, 6 years ವರ್ಕ್ ವಿತ್ ನಮ್ ಕಾಲೇಜ್ ಒಳಗೆ ಮಾಡ್ತಂದ್ರೆ ನಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಬರ್ತದ. ಮತ್ತೆ ನಾವು ಗ್ರೂಪ್ ಒಳಗೆ ಹೆಂಗ್ ಇಂಡಿವಿಜುವಲ್ ವರ್ಕ್ ಮಾಡ್ಬೇಕು, ಗ್ರೂಪ್ ಒಳಗೆ ನಾವು ಹೆಂಗ್ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು. ಇವನ್ ಐ ಗಾಟ್ ಆಫರ್ ಲೆಟರ್ ಫ್ರಮ್ ದಟ್ ಕಂಪ್ನಿ. ಅಂದ್ರೆ ನನಗದು ಸ್ವಲ್ಪ ಬಾಂಡ್ ಅದು ಇದು ನಾನ್ ರಿಜೆಕ್ಟ್ ಮಾಡಿದ. ಬಟ್ ಅದು ನಿಮ್ದು ಅಷ್ಟೇ ನಿಮ್ ಪರ್ಸನಲ್ ಗ್ರೋತ್ ನ ಸಲಕ್ಕೆ ಹೆಲ್ಪ್ ಮಾಡ್ತದ. ಈಗ ನೀವು ಫುಲ್ ಮನ್ಸ್ಲಿ ನೀವು ಸೇವ್ ಮಾಡ್ಕೋತಿದ್ರೆ ತಿಳ್ಕೊ. ಈಗ ನೀವು ಒಂದ್ ಚಿಗುರು ವೆಂಟಿ ಬರ್ತೀರ, ಅಲ್ಲಿ ಏನ್ ಮಾಡ್ತಾರೆ, ಅಕ್ಕ ನೀ ಲಾಸ್ಟ್ ಇಯರ್ ಬರ್ದಿರಲ್ಲ ಅಕ್ಕ, ನಾವ್ MMS ಟ್ರೈನಿಂಗ್ ಹೋಗಿದ್ದೆವು. ಅಂಡ್ ಅಲ್ಲಿ ಟೀಚರ್ಸ್ ಗಳೆಲ್ಲ ಕಾಲ್ ಮಾಡಿದ್ರೆ, ಇಲ್ಲ ಮ್ಯಾಮ್ ಈ ಸಲ ನಮ್ದು ಇಷ್ಟು ಸ್ಕೂಲ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆದ್ರು ಮ್ಯಾಮ್. ಅದೊಂಥರ ಅವ್ರು ಹೇಳ್ತಾರ, ಅವ್ರು ಒಂದ್ ಏನೋ ನಮ್ಗೆ ರೆಕಾಗ್ನೈಸ್ ಮಾಡ್ತಾರ. ಮತ್ ನಾ ಏನ್ ಹೆಂಗ್ ಕಲ್ತಿದ್ದೆ ಅಂದ್ರೆ ತಾಳ್ಮೆನ ಕಲ್ತಿದ್ದ. ಅಂದ್ರೆ ಒಬ್ಬ ಜೊತೆ ನಾ ಹೆಂಗ್ ಮಾತಾಡ್ಬೇಕು, ಯಾವ ತರ ಬೆರಿಬೇಕು. ನಾವ್ ಒಬ್ರೇ ಇಲ್ಲ, ನಮ್ದು ಇಡೀ ಟೀಮ್ ಅನ್ನೋದು ಹೆಂಗ ಅಂದ್ರೆ ಈಗ ಎಷ್ಟು ಮಂದಿ ಇಲ್ಲ ಅಂದ್ರ ಒಂದೇ ತರ ನಮ್ದು ಕೋಆರ್ಡಿನೇಷನ್ ಬರಲ್ಲ. ಸೊ ಅದು ನಾವ್ ಕಲ್ಕೊಳಕ್ ಆಗ್ತದ. ನಿಮ್ಗೆ ಈ ತರ ಬಹಳ ಒಂದು ಕಲೀಗ್ ಸಿಗ್ತದ. ಸೊ ನಿಮ್ ಮನಸ್ಲಿಂದ ಮಾಡ್ರಿ. ನಾ ಎಷ್ಟು ದಿನ ತನು ಮನದಿಂದ ಮಾಡಿದ್ದ. ಬಟ್ ನನಗೆ ಈ ಜಾಬ್ ಆದ್ರೆ ನಾ ತನು ಮನ ಧನ ಮೂರ್ಲಿಂದ ಯೂತ್ ಫಾರ್ ಜೊತೆ ನಾ ಇದನ್ನ ಸೇರಕ್ ಇಷ್ಟಪಡ್ತೀನಿ ಅಷ್ಟೇ. ಅವರೆಲ್ಲ ಅಕ್ಕ ಅನ್ನೋದು ಬರೋದೆಲ್ಲ ಏನೇನದ ಎಲ್ಲದ್ರ ಬಗ್ಗೆ ಹೇಳೋಣ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ 3 years ಆಯ್ತು ಇಂದ ಬಿಗಿನಿಂಗ್ ಜಾಯ್ನ್ ಆಗಿವಿ. ಸೊ ನಮ್ದು ಹೆಂಗಪ್ಪ ಅಂತಂದ್ರೆ ಒಂದು ಟೀಮ್ ಅದ. ಆ ಟೀಮ್ ಒಳಗೆ ನಾವು 4 ಜನ ಇದ್ದೀವಿ. ಯೂತ್ ಫಾರ್ ಸೇವಲ್ಲಿ ನಾವು ಏನ್ ಕಲ್ತೀವಪ್ಪ ಅಂತಂದ್ರೆ ಫಸ್ಟ್ ನಾವು ಯಾವುದೇ ಕಮ್ಯುನಿಕೇಶನ್ ಸ್ಕಿಲ್ ಜಾಸ್ತಿ ಹೆಲ್ತ್ ಅವೇರ್ನೆಸ್ ಕೊಟ್ಟಿವಿ, ಎಜುಕೇಶನ್ ಅವೇರ್ನೆಸ್ ಕೊಟ್ಟಿದೀವಿ, ಕಿಡ್ಸ್ ಡೊನೇಟ್ ಮಾಡಿದೀವಿ, ಮತ್ತೆ ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡೋದಾಗಿರ್ಬಹುದು, ಸ್ಪೆಷಲ್ ಡೇಸ್ ಬಂದಾಗ ಸ್ಪೀಚ್ ಕೊಡೋದಾಗಿರ್ಬಹುದು, ಮಕ್ಕಳಿಗೆ ಹುರುಪು ತುಂಬುವಂತ ಕೆಲಸವನ್ನ ಯೂತ್ ಫಾರ್ ಸೇವಾ ವಾಲಂಟಿಯರ್ಸ್ ನಾವೇನಿದೀವಲ್ಲ ಇಷ್ಟು ವರ್ಷ ಮಾಡ್ಕೊಂತ ಬಂದಿವೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಕೆಲವೊಂದಿಷ್ಟು ಸ್ಕೀಮ್ಸ್ ತರ್ತಾವ ಗೌರ್ಮೆಂಟ್ ಸ್ಕೂಲ್ಗೆ, ಬಟ್ ಅವನ್ನ ಡೈರೆಕ್ಟ್ ಆಗಿ ಬೆನಿಫಿಟ್ ಆಗುದಿಲ್ಲ. ಹಾಗಾಗಿ ನಮ್ ಯೂತ್ ಫಾರ್ ಸೇವಾ ಇಂದ ಏನೇ ಸ್ಕೀಮ್ ತಗೊಂಡ್ಬಂದ್ರು ಕೂಡ ನಾವು ಇಂಡೈರೆಕ್ಟ್ ಬೆನಿಫಿಟ್ ಅನ್ನ ಇರ್ತದ ಮಕ್ಕಳಿಗೆ. ಯಾವ ರೀತಿಯಾಗಂದ್ರೆ ಒಂದ್ ಬುಕ್ಸ್, ಸ್ಮಾರ್ಟ್ ಟಿವಿಸ್, ಲ್ಯಾಪ್ಟಾಪ್ಸ್ ಈ ತರ ಏನೇ ಗೌರ್ಮೆಂಟ್ ಇಂದ ಬಂದ್ರು ಕೂಡ ಡೈರೆಕ್ಟ್ ಆಗಿ ಮಕ್ಕಳಿಗೆ ರೀಚ್ ಆಗುದಿಲ್ಲ. ಮಕ್ಕಳು ಸಹ ಒಂದೊಂದ್ಸಾರಿ ಇಂಟ್ರೆಸ್ಟ್ ಅನ್ನ
ತೋರ್ಸೋದಿಲ್ಲ. ಕೆಲವೊಂದ್ ಟೈಮ್ ಟೀಚರ್ಸ್ ಮೈಕಳ್ತನವನ್ನ ಮಾಡ್ತಾರೆ. ಬಟ್ ಅದು ನಮ್ ಯೂತ್ ಫಾರ್ ಸೇವಾ ಅಲ್ಲಿ ಹಂಗಿಲ್ಲ. ನಾವು ವಾಲಂಟಿಯರ್ಸ್, ನಾವ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಮೌಂಟ್ ಆಗಿರ್ಲಿ ಯಾವ್ದೇ ವಿಷಯದಾಗ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ದು ಏನಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಎಲ್ಲ ಸರ್ವಿಸ್ ಅನ್ನ ಕೊಡ್ತೀವಿ. ಹಂಗಾಗಿ ನಾವು ಸ್ಮಾರ್ಟ್ ಟಿವಿ ಕೊಡೋದಾಗಿರ್ಬಹುದು, ಸ್ಕೂಲ್ ಕಿಟ್, ಸ್ಟೇಷನರಿ ಏನೇ ಡೊನೇಟ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಮಕ್ಕಳಿಗೆ ಬೆನಿಫಿಟ್ ಆಗಿರ್ತದ. ಅದೇ ರೀತಿಯಾಗಿ ಚಿಗುರುವಲ್ಲಿ ನಾವು ಎಷ್ಟು ಎಫರ್ಟ್ ಹಾಕ್ತಿವಲ್ಲ, ಪ್ರತಿಯೊಂದು ಇವೆಂಟಿಗೂ ಒಂದ್ 5-6 ಜನ ವಾಲಂಟಿಯರ್ಸ್ ಅಂತ ರೆಡಿ ಮಾಡ್ಕೊಂಡು ಪ್ರತಿಯೊಂದು ಇವೆಂಟ್ ಅನ್ನ ಅಚ್ಚುಕಟ್ಟಾಗಿ 3 ವರ್ಷದಿಂದ ಮಾಡ್ಕೊಂತ ಬಂದಿವಿ. ಹಂಗ್ ಮಾಡೋದ್ರಿಂದ ಅವ್ರಿಗಷ್ಟೇ ಹೆಲ್ಪ್ ಮಾಡ್ದಂಗ ಅಲ್ಲ, ನಮಗೂ ಕೂಡ ಸ್ಟೇಜ್ ಕರೇಜ್ ಬರ್ತಿರ್ತದ. ಮತ್ತೆ ನಮಗ್ ಗೊತ್ತಿಲ್ಲದೆ ಇರೋ ತರ ಯಾವ್ದೋ ಒಂದು ಒಳ್ಳೆ ಭಾವನೆ, ಹೆಲ್ಪಿಂಗ್ ನೇಚರ್ ಅನ್ನುವಂತ ಮನಸ್ಥಿತಿಯನ್ನ ನಮಗ್ ಬೆಳೆದಿರ್ತದ. ಎಷ್ಟೋ ಬೇಗದ ನಾವು ಗ್ರೋ ಅಪ್ ಆಗಿವಿ, ಬಟ್ ಅದು ನಮ್ ಗಮನಕ್ಕ ಬಂದಿರಲ್ಲ. ಟೋಟಲಿ ಯೂತ್ ಫಾರ್ ಸೇವಾ ಇಂದ ನಮ್ಗ ಹೆಲ್ಪ್ ಜಾಸ್ತಿನೇ ಆಗ್ಯದ. ಅದ್ರ ಮೇನ್ ಕೊಟೇಶನ್ ಎಕ್ಸ್ಪೀರಿಯನ್ಸ್ ಜಾಯ್ ಆಫ್ ಗಿವಿಂಗ್ ಅಂತ ಹೇಳಿ. ನಾವು ಹೆಂಗ್ ಎಕ್ಸ್ಪೀರಿಯನ್ಸ್ ಬರ್ತದಲ್ಲ, ಆ ತರ ನಾವು ಜಾಯ್ ಅನ್ನ ಫೀಲ್ ಮಾಡ್ಕೊಂತ ಇರ್ತೀವಿ. ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾವಾಗ ಆಗ್ತದ ಅಂದ್ರ ನಾವು ಫ್ರೀ ಸರ್ವಿಸ್ ಕೊಟ್ಟಾಗ, ಯಾವ್ದು ಏನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ದೇನೆ ಸರ್ವಿಸ್ ಕೊಟ್ಟಾಗ ನಾವು ಜಾಯ್ ಆಗಿ ಇರಕ ಅನುಕೂಲ ಆಗ್ತದ. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲಿಗೆ ಎಲ್ಲಾ ಫೆಸಿಲಿಟಿ ಸಿಗ್ತದ. ಇದು ಯೂತ್ ಫಾರ್ ಸೇವೆಲಿಂದ ಗವರ್ಮೆಂಟ್ ಸ್ಕೂಲಿಗೆ ಫೆಸಿಲಿಟಿ ಸಿಗ್ಬೇಕು. ಸಮ್ಮರ್ ಕ್ಯಾಂಪ್, ಬ್ಯಾಗ್ ಡಿಸ್ಟ್ರಿಬ್ಯೂಷನ್, ಪ್ರತಿ ಒಂದು ಆಕ್ಟಿವಿಟಿ ಯಾವಾಗ್ಲೂ ಯಾವ ಮಂತಿಗೆ ಏನೇನು ಆಕ್ಟಿವಿಟಿ ಮಾಡಿಸ್ಬೇಕು ಎಲ್ಲ ನಮ್ ಯೂತ್ ಫಾರ್ ಸೇವೆಲಿಂದ ಅದ. ಮತ್ತ ಚಿಗುರು ಪ್ರೋಗ್ರಾಮ್ ಎಲ್ಲರಿಗ ಒಂದೊಂದು ಆಕ್ಟಿವಿಟಿ ಕೊಟ್ಟ ಅವ್ರು ಯಾವ ಒಂದೊಂದು ಇದ್ರೊಳಗ ಎಷ್ಟು ಟ್ಯಾಲೆಂಟ್ ಅರ ಅದ್ರೊಳಗ ತೋರಿಸ್ಬೋದು, ಮುಂದ್ ಅವ್ರು ಬಿ ಬರ್ಬೇಕಂತ ಇದು ಕ್ಯಾಂಪ್ ನಡೆಸ್ಕೊಂಡಾರ. ಥ್ಯಾಂಕ್ಸ್. ನಾನು ಜಾಯ್ನ್ ಆಗಿ ಈ ಗುಲ್ಬರ್ಗ ಯಾವಾಗ ಯೂತ್ ಫಾರ್ ಸೇವಾ ಬಂತಲ್ಲ, ಅವಾಗ್ಲಿಂದ ನಾನು ಯೂತ್ ಫಾರ್ ಸೇವಾದಾಗ ನಾವಿ ಎಲ್ಲ ಇದು ಮಾಡೀನಿ. ಆಲ್ಮೋಸ್ಟ್ ಇದು ಯೂತ್ ಫಾರ್ ಸೇವಾಲಿಂದ ಕಲಿಯೋದು ಏನಪ್ಪಾ ಅಂದ್ರ ಲೀಡರ್ಶಿಪ್ ಮೇನ್. ಎಲ್ಲರೂ ಎಲ್ಲ ಯಾವುದೇ ಇದ್ರೊಳಗೆ ಹೋದ್ರು ಲೀಡರ್ಶಿಪ್ ಅದ ಒಂದು ಆಕ್ಟಿವಿಟೀಸ್ ಏನೇನ್ ಇರ್ತದಲ್ಲ ಅದೆಲ್ಲ ನಮ್ಮಲ್ಲಿ ಬರ್ತದ. ಮತ್ ಮೇನ್ ಇದ್ರ ಇಂಟೆನ್ಷನ್, ಯೂತ್ ಫಾರ್ ಸೇವಾ ಇಂಟೆನ್ಷನ್ ಅಂದ್ರೆ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳಿಗೆಲ್ಲ ಏನೇನ್ ಪ್ರೈವೇಟ್ ಸ್ಕೂಲಿನ ಮಕ್ಕಳಿಗೆ ಏನೇನ್ ಸಿಗ್ತದಲ್ಲ ಸೌಲಭ್ಯಗಳು, ಅದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸಿಗ್ಬೇಕು ಅನ್ನೋದು ಇದು ಮೇನ್ ಉದ್ದೇಶ. ಅದೇ ಇದು ಯೂತ್ ಫಾರ್ ಸೇವೆಯಿಂದ ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಷನ್ ಆಗಲಿ ಎಲ್ಲ ಅವರಿಗೆ ಆಲ್ಮೋಸ್ಟ್ ಅವ್ರದ್ದು 1 ಇಯರ್ ಇಂದ ಏನೇನ್ ಬೇಕಾಗ್ತದ ಅದಕ್ಕೆಲ್ಲ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಷನ್, ಬುಕ್ಸ್, ಪೆನ್ ಆಲ್ಮೋಸ್ಟ್ ಎಲ್ಲ ಇದು ಡಿಸ್ಟ್ರಿಬ್ಯೂಟ್ ಮಾಡೋದು. ಮತ್ ಸ್ಪೆಷಲಿ ಚಿಗುರು ಇವೆಂಟ್ ಒಂದ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಅದು ಒಂಥರ ಹಬ್ಬ ಇದ್ದಂಗ ಚಿಗುರು ಇವೆಂಟ್. ಯಾವಾಗ ಪ್ರೈವೇಟ್ ಸ್ಕೂಲ್ನಾಗ ಆಲ್ಮೋಸ್ಟ್ ಆಲ್ ಆನ್ಯುವಲ್ ಡೇ ಅವು ಇವು ಮಾಡ್ತಾ ಇರ್ತಾರೆ ಕಾಮನ್ ಆಗಿ, ಅದೇ ಗೌರ್ಮೆಂಟ್ ಸ್ಕೂಲಿಗೆ ಬಂದ್ರೆ ಇದು ಚಿಗುರು ಇವೆಂಟ್ ಒಂಥರ ಹಬ್ಬ ಇದ್ದಂಗ. ಅದು ಯೂತ್ ಫಾರ್ ಸೇವಾಲಿಂದ ಮಾಡೋದು ನಮಗೊಂಥರ ದೊಡ್ಡ ಹೆಮ್ಮೆ, ನಾವೇ ಅದ್ರೊಳಗೊಂದು ಪಾಲ್ಗೊಂಡಿನ ಅಂತೇಳಿ. ಮತ್ತ ಆಲ್ಮೋಸ್ಟ್ ಲೀಡರ್ಶಿಪ್ ಮತ್ತ ಎಲ್ಲ ಇದ್ರೊಳಗ ಮೇನ್ ಒಂದ್ ಗೌರ್ಮೆಂಟ್ ಸ್ಕೂಲ್ನಾಗ ಒಂದ್ ಮಕ್ಕಳ ಬಲ್ಲ ಓದೇವಲ್ಲ, ಅದ್ರೊಳಗೊಂದು ನಮಗ್ ಸರ್ ಅಂತ ಕರೀತಾರ, ಅದೇ ಎಷ್ಟೋ ಖುಷಿ ಆಗ್ತದ ನಮಗ. ನಾವ್ ಇನ್ನ ಕಲ್ಯಾಣ ನಾವು ಇನ್ನ ಡಿಗ್ರಿ ಸ್ಟೂಡೆಂಟ್ಸ್ ಇರ್ತೀವಿ, ಬಟ್ ಅಲ್ಲಿ ಹೋದ್ಮೇಲೆ ನಮಗ್ ಸರ್ ಅಂತ ಕರೆದು ಅವ್ರು ಎಲ್ಲೋ ಒಂದ್ ಬಜಾರ್ನಾಗ ನೋಡೋದಲ್ಲಿ ಮಾರ್ಕೆಟ್ನಾಗ ಅಲ್ಲಿ ನೋಡ್ದ ರೆಕಗ್ನೈಸ್ ಮಾಡ್ತಾರ, ಸರ್ ನಮಗ್ ನಾಲಿ ಒಳಗ್ ಬಂದ ಅಂತ ಹೇಳಿ. ಅವಕೇನ್ ಬರ್ತದ, ನಾವು ಹೆಸರು ಇದು ಮಾಡಕ್ ಹೋಗಿರ್ತೀವಿ ನಮ್ಮದಿಗೆ ಒಂದ್ ಇದು ಮಾಡ್ಕೊಳಕ. ಮತ್ ಆಲ್ಮೋಸ್ಟ್ ಆಲ್ ಯೂತ್ ಫಾರ್ ಸೇವಾಲಿಂದ ನಮಗ್ ಲೀಡರ್ಶಿಪ್ ಸ್ಪೆಷಲಿ ಅದು ಗಾಡಿ ಸಿಗ್ತದ. ಮತ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಸಿದ್ದೇಶ್ ಆಲ್ರೆಡಿ ಆಡ್ ಮಾಡಿನ ಇದಕ್ಕ. ಕಮ್ಯುನಿಕೇಶನ್ ಸ್ಕಿಲ್ ಯಾವಾಗ ಅಲ್ಲಿ ಯಾರು ಕೂಡ ಮಾತಾಡ್ತೀನಿ ಅಂಜಿಕ್ ಆಲ್ಮೋಸ್ಟ್ ಈಗ ನನಗೆ ನಿಂತಿನ ಅಂದ್ರೆ ಕಾಲ್ ನಡಗಲತ್ತ, ಅದು ಬೇರೆ ಮಾತ. ಬಟ್ ಅಂದ್ರೆ ಬಿ ಆಲ್ಮೋಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಬಾಡಿ ಬೆಳೀತದೆ ಇದ್ರೊಳಗ. ಒಬ್ಬರ್ಲಿಂತ ಒಬ್ರಿಗೆ ಹಚ್ಕೊಂಬದಲ್ಲಿ ಆಲ್ಮೋಸ್ಟ್ ಕೂನ ವಿವಟ್ ಅಲ್ಲಿ ಎಲ್ಲ ಕೂನಾಗದು ಅದೆಲ್ಲ ಚಲೋ ಅದ. ಸೊ ಆಲ್ಮೋಸ್ಟ್ ಅಲ್ಲಿ ಈಗ ನಾವಂತ ಆಲ್ಮೋಸ್ಟ್ ನಮ್ದು ಮುಗಿದ ಡಿಗ್ರಿ, ನಾವೀಗ ಅರ್ಧ ಎಜುಕೇಶನ್ ಮಾಡ್ಬೋದು, ಆಲ್ಮೋಸ್ಟ್ ಜಾಬ್ನು ಆಗ್ಯದಂದ. ಸೊ ಅದಕ್ಕೆ ಆಲ್ಮೋಸ್ಟ್ ಫಿಟ್ ಮಾಡಿ ಈ ಸಲ ಚಿಗುರುನು ಅಟೆಂಡ್ ಆಗಕ್ ಆಗಿಲ್ಲ. ಸೊ ಮುಂದೆ ಯಾರ್ಯಾರು ಇದ್ರಲ್ಲ ಎಲ್ಲರೂ ಯೂತ್ ಫಾರ್ ಸೇವಾ ಗುಲ್ಬರ್ಗದಾಗ ಆಲ್ಮೋಸ್ಟ್ ಚಲೋ ಅಲ್ಲತ್ತದ. ಇನ್ನ ಇದಕ್ಕಿಂತ ಜಾಸ್ತಿ ಚಲೋ ಮಾಡ್ಕೊಂಡು ಯೂತ್ ಫಾರ್ ಸೇವಾ ಇನ್ನೊಂದ್ ಹೆಸರು ಯೂತ್ ಫಾರ್ ಸೇವಾದ ಹೆಸರು ಗುಲ್ಬರ್ಗದಾಗ ಇನ್ನೊಂದ್ ಸ್ವಲ್ಪ ರೋಷನ್ ಮಾಡಾಮಿ. ಎಲ್ಲರಿಗೂ ಧನ್ಯವಾದಗಳು. ಯೂತ್ ಫಾರ್ ಸೇವಾ ಇದು ಸ್ಟಾರ್ಟ್ ಆಗಿದ್ದು 2007ರಲ್ಲಿ. ಆದರೆ ನಮ್ಮ ಕಲಬುರಗಿ ಬಂದು ಬಂದಿದ್ದು 2024. ಇವೇನಪ್ಪ ಎಲ್ಲರೂ ಅದೇ ಮಾತಾಡ್ಯಾರ, ಇವನು ಅದೇ ಮಾತಾಡ್ತಾನ, ಕೇಳಿ ಕೇಳಿ ಸಾಕತ್ತದ. ಹೊಸ ಆಗ್ಯಾವ ಊಟ ಮಾಡ್ಯಾನ ಎಲ್ಲರೂ ಅನ್ಕೊಂಡಿರೇನು. ಬಟ್ ನಾವು ಏನಪ್ಪಾ ಅಂದ್ರ ಚಿಗುರು ಕಾರ್ಯಕ್ರಮ ಅದು ದೊಡ್ಡ ಇವೆಂಟ್ ಆಗಿತ್ತು, ಆದರೆ ಅದು ಸಂಭಾಳಿಸೋದು ಆಗಿರಲ್ಲ ಬಹಳ ಜನಕ್ಕೆ. ಆದರೆ ಎಲ್ಲರೂ ವ್ಯಾಲೆಂಟಿಯರ್ ಅಂದ್ರ ಐ ಥಿಂಕ್ 200 ವ್ಯಾಲೆಂಟಿಯರ್ಸ್ ಅವರೆಲ್ಲರೂ ಒಗ್ಗೂಡಿ 25 ಸ್ಕೂಲ್ ಅವರ ಮಕ್ಕಳಿಗೆ. ಆದರೆ ಅವರು ಗೌರ್ಮೆಂಟ್ ಕಡೆಯಿಂದ
ಗೌರ್ಮೆಂಟ್ ಸ್ಕೂಲಿಗೆ ಪ್ರತಿಭಾ ಕಾರಂಜಿ ಅಂತ ಇರುತ್ತೆ, ಆದರೆ ಅಲ್ಲಿ 4-5 ಸ್ಕೂಲ್ ಅಷ್ಟೇ ಇರುತ್ತೆ. ಆದರೆ ಇಲ್ಲಿ ಚಿಗುರು ಕಾರ್ಯಕ್ರಮದಲ್ಲಿ ಪ್ರೈವೇಟ್ ಸ್ಕೂಲಿಗೆ ಅದು ತಗೊಳ್ಳಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಅಷ್ಟೇ 25 ಗೇಮ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅದೆಲ್ಲ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಎರಡು ವರ್ಷ ಒಂದೊಂದ್ ಕಡೆ, ಒಂದು ಸರಳಗಿ, ಇನ್ನೊಂದು ಇಲ್ಲೇ ಪೀಸ್ಫುಲ್. ಅದೇ ಸರಳಗಿಯಲ್ಲಿ ಊಟದ ವ್ಯವಸ್ಥೆ ಆಗಿದೆ, ಅದರಲ್ಲಿ ನಾವು ಊಟ ಅಡಿಗೆ ಮಾಡಿದ್ದೇವೆ. ಮತ್ತಂಗೆ ಇಲ್ಲೇ ಪೀಸ್ಫುಲ್ ಅಲ್ಲಿ ಕೂಡ ನಾವು ಅದೇ ಮಾಡಿದ್ದೇವೆ. ಮತ್ತೆ ಏನ್ ಹೇಳ್ಬೇಕು, ಥ್ಯಾಂಕ್ ಯು. Privileged to propose the vote of thanks on this memorable occasion. The first and foremost, I would like to express my sincere gratitude to our today's chief guest, Sapna Deshpande from Inner Wales, for gracing us with your presence and sharing the valuable thoughts. Your words have truly inspired us, ma'am. Thank you. I extend my heartfelt thanks to our respected guest, whose contribution added a great value to this program. Thank you one and all on the stage. My sincere appreciation goes to our organizers, volunteers, whose hard work, dedication made this event a grand success. Thank you to one and all. Lastly, and a special thanks to the management and administration of SGI for providing us the auditorium to organize this event. Thank you one and all.